ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆರ್ ವಿ ಕನ್ನಡ ವ್ಲಾಗ್. ನಾನಿವತ್ತು ನಿಮಗೆ ಕೆಸುವಿನ ಎಲೆ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ ಎಲೆನೆಲ್ಲ ನಾನು ಇಟ್ಕೊಂಡಿದ್ದೀನಿ. ಈ ಎಲೆಗಳನ್ನ ಒರೆಸಿ ಚೆನ್ನಾಗಿ ಒರೆಸ್ಕೋಬೇಕು. ನೋಡಿ, ಈ ಥರ ಇಟ್ಕೊಳ್ತಾ ಇದ್ದೀನಿ. ಸುಳಿ ಎಲೆ ತುಂಬ ಟೇಸ್ಟು ಸಾಂಬಾರಿಗೆ. ಮಸ್ಗೆಸ ಸಾಂಬಾರು ಅಂತ ಹೇಳ್ತೀವಿ ನಾವು. ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಸುಳಿ ತುಂಬ ಟೇಸ್ಟ್ ಬರುತ್ತೆ. ಮತ್ತು ಎಲೆಯಲ್ಲಿ ಗಂಟು ಹಾಕೋದು ಅಂತ ಹೇಳ್ತಾರೆ, ಕೆಸುವಿನ ಗಂಟು ಅಂತ. ಅದನ್ನ ಯಾವ ರೀತಿ ಮಾಡೋದು ಅಂತ ನಿಮಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಇದನ್ನು ನಾವು ಮಸ್ಗೆಸ ಅಂತ ಹೇಳ್ತೀವಿ. ಅದನ್ನ ನಾನು ಯಾವ ರೀತಿ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ ನಾನಿವತ್ತು. ನೋಡಿ, ಈ ಥರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ತುಂಬ ಟೇಸ್ಟು ಕೆಸುವಿನ ಸೊಪ್ಪಿನ ಸಾಂಬಾರು. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಲ್ವಾ? ಸಾಧಾರಣ ಸಿಟಿ ಕಡೆಯವರಿಗೆಲ್ಲ ಕೆಸುವಿನ ಎಲೆ ಅಂದರೆ ತುಂಬ ಇಷ್ಟ. ನಾನಿವಾಗ ಖಾರದನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದೆರಡು ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಒಂದು ಚಿಕ್ಕದು ಈರುಳ್ಳಿ, ಆಮೇಲೆ ಒಂದು ಅರ್ಧ ಇಂಚು ಶುಂಠಿ ಹಾಕ್ಕೊಂಡಿದ್ದೀನಿ. ಮತ್ತೊಂದು 7ರಿಂದ 8 ಎಸಳು ಬೆಳ್ಳುಳ್ಳಿ, ಮತ್ತು ಒಂದು ಅರ್ಧ ಸ್ಪೂನು ಸಂಬಾರ ಬೀಜ, ಒಂದು ಮುಷ್ಟಿಯಷ್ಟು ಕಾಯಿ. ತುಂಬ ಕಾಯಿ ಎಲ್ಲ ಹಾಕಬಾರ್ದು. ಹಾಗಾಗಿ ಒಂದು ಅರ್ಧ ಟೊಮ್ಯಾಟೊ, ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ, 1 ಸ್ಪೂನು ಖಾರದ ಪುಡಿ, ಮತ್ತೊಂದು ಅರ್ಧ ಸ್ಪೂನು ಜೀರಿಗೆ. ಇವಿಷ್ಟೇ ಸಾಕು, ಇನ್ನೇನು ಬೇಡ ಖಾರಕ್ಕೆ. ಇದನ್ನು ಚೆನ್ನಾಗಿ ನಾನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಬೆರಕೆ, ನಾನು ಇದಕ್ಕೆ ಹುರುಳಿಕಾಳನ್ನ ಬೆರಕೆ ಹಾಕ್ಕೊಳ್ತಾ ಇದ್ದೀನಿ. ಅದು ಕೆಸುವಿನ ಎಲೆ ಜೊತೆಗೆ ತುಂಬ ಟೇಸ್ಟು. ಬೆರಕೆ ಹಾಕಿದರೆ ಮೊಳಕೆ ಬರೆಸಿರೋ ಹುರುಳಿಕಾಳನ್ನ ನಾನು 2 ವಿಷಲ್ನ ಹೊಡೆಸ್ಕೊಳ್ತೀನಿ. ಈಗ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಒಂದು 3 ಸ್ಪೂನಷ್ಟು ಎಣ್ಣೆ, ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತೀನಿ. ನೋಡಿ, ಎಣ್ಣೆ ಚೆನ್ನಾಗಿ ಕಾಯ್ತಿದೆ, ಸಾಸಿವೆ ಸಿಡಿತಾ ಇದೆ ಚೆನ್ನಾಗಿ. ಆಮೇಲೆ ಒಂದು 10ರಿಂದ 12 ಎಸಳು ಬೆಳ್ಳುಳ್ಳಿ. ಈ ಕೆಸುವಿನ ಸಾರಿಗೆ ಬೆಳ್ಳುಳ್ಳಿ ಹಾಕಲಿಲ್ಲ ತುಂಬ ಅಂದರೆ ಟೇಸ್ಟ್ ಬರಲ್ಲ. ಹಾಗಾಗಿ ತುಂಬ ಬೆಳ್ಳುಳ್ಳಿ ಹಾಕಿದ್ದೀನಿ ನಾನು. ಮತ್ತು ಒಂದೆರಡು ಕಡ್ಡಿ ಬೇವಿನ ಸೊಪ್ಪು, ಒಂದು ಅರ್ಧ ಈರುಳ್ಳಿ. ಅರ್ಧ ಬೇಕು ಅಂತ ಏನಿಲ್ಲ ಈರುಳ್ಳಿ, ಆದರೂ ನಾನೊಂದು ಅರ್ಧ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಟೊಮ್ಯಾಟೊ, ಜಾಸ್ತಿ ಏನು ಹಾಕಬಾರ್ದು. ನೋಡಿದ್ದ ಚೆನ್ನಾಗಿ ತಿರುಗಿಸ್ಕೋಬೇಕು. ಮತ್ತು ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವ ಕೆಸುವಿನ ಎಲೆನ, ಅದನ್ನ ನೀರಲ್ಲಿ ಚೆನ್ನಾಗಿ ತೊಳೆದು ನಾನು ಇದಕ್ಕೆ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಒಗ್ಗರಣೆಗೆ ಅದನ್ನ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು. ತಿರುಗಿಸ್ಬೇಕು ಸ್ವಲ್ಪ ಹೊತ್ತು, ಅಂದರೆ ಸ್ಮೆಲ್ಲು ಹಸಿ ಸ್ಮೆಲ್ ಬರುತ್ತೆ ಕೆಸುವಿನ ಎಲೆ. ಹಾಗಾಗಿ ಅದನ್ನ ಚೆನ್ನಾಗಿ ನೋಡಿ ನಾನು ತಿರುಗಿಸ್ಕೋಬೇಕು ಒಗ್ಗರಣೆಯಲ್ಲಿ. ಮತ್ತು ಒಂದೆರಡು ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು. ಉಪ್ಪು ಹಾಕ್ಕೊಂಡು ಮತ್ತು ಬೇಯಿಸಿಟ್ಕೊಂಡಿರೋ ಹುರುಳಿಕಾಳನ್ನ ನಾನು ಇದ್ರ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟು. ಬೆರಕೆ ಎಲ್ಲ ಹಾಕಿದರೆ, ನಾವು ಸಾಧಾರಣವಾಗಿ ನಮ್ಮ ಮನೆಯಲ್ಲಿ ಕೆಸುವಿನ ಸೊಪ್ಪಿನ ಸಾರು ಮಾಡಬೇಕಾದ್ರೆ ಸಾಧಾರಣವಾಗಿ ಬೆರಕೆ ಹಾಕ್ತೀವಿ. ಮತ್ತು ಖಾರ ಮಾಡಿ ಇಟ್ಕೊಂಡಿದ್ದೆ ಅಲ್ವ ನಾನು, ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಹಾಕ್ಕೊಂಡು ತಿರುಗಿಸ್ಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ತಿರುಗಿಸ್ಕೋಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು. ತುಂಬ ಗಟ್ಟಿ ಮಾಡ್ಕೋಬಾರ್ದು, ಚೆಂದ ಅಲ್ಲ ಸಾಂಬಾರು. ಸ್ವಲ್ಪ ತೆಳ್ಳಗಿರಬೇಕು. ಮೇಯ್ನ್ ಅಂದರೆ ಹುಳಿ ಜಾಸ್ತಿ ಬೇಕು ಇದಕ್ಕೆ, ಇಲ್ಲಾಂದರೆ ಬಾಯಿ ಕಡ್ತ ಶುರುವಾಗುತ್ತೆ. ನಾನೊಂದು 2.5 ಸ್ಪೂನು ಹುಳಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ನೋಡಿ ತಿರುಗಿಸ್ಕೊಳ್ತಾ ಇದ್ದೀನಿ ನಾನು. ತಿರುಗಿಸ್ಕೊಂಡು ಈಗ ಕುಕ್ಕರ್ನ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. 1 ವಿಷಲ್ ಬರಬೇಕು. ನಾನು 1 ವಿಷಲ್ನ ಹೊಡೆಸ್ಕೊಂಡಿದ್ದೀನಿ. ನೋಡಿ, ಸಾಂಬಾರು ರೆಡಿಯಾಗಿದೆ. ತೆಳ್ಳಗಿರಬೇಕು, ಈ ಥರ ತೆಳ್ಳಗೆ ಬಂದಿರಬೇಕು ಸಾಂಬಾರು. ತುಂಬ ಟೇಸ್ಟು. ರೊಟ್ಟಿಗಂತೂ ತುಂಬ ಸೂಪರಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಥ್ಯಾಂಕ್ ಯು.